Namaste. Subject Engineering Mathematics for 3rd semester BE. Name of the book author Dr. K.S. Chandrasekhar Sir. Model 2 Fourier series. Article number 2 Convergence and divergence of infinite series of positive terms. Recap. ಅಂದರೆ ಮತ್ತೆ ರೀಕಾಲ್ ಮಾಡ್ಕೋಬೇಕಂತ. If un is a function of n defined for all integral values of n, an expression of the form u1 plus u2 plus u3 plus etc. plus un plus etc. containing infinite number of terms is called an infinite series, usually denoted by summation of n equal to 1 to infinity un or simply summation of un. ಇಲ್ಲಿ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಆಫ್ ಇನ್ಫಿನೈಟ್ ಸೀರೀಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಮಾತ್ರ. ಇಫ್ ಯು ಎನ್ ಈಸ್ ಎ ಫಂಕ್ಷನ್ ಆಫ್ ಎನ್ ಡಿಫೈನ್ಡ್ ಫಾರ್ ಆಲ್ ಇಂಟೆಗ್ರಲ್ ವ್ಯಾಲ್ಯೂಸ್ ಆಫ್ ಎನ್, ಆ್ಯನ್ ಎಕ್ಸ್ಪ್ರೆಷನ್ ಆಫ್ ದಿ ಫಾರ್ಮ್ u1 ಪ್ಲಸ್ u2 ಪ್ಲಸ್ u3 ಪ್ಲಸ್ ಎಕ್ಸೆಟ್ರಾ ಪ್ಲಸ್ un, ಅನಂತರ ಕೂಡ ಅದು ಎಕ್ಸೆಟ್ರಾ ಬಂದರೆ ಸೊ ದಟ್ ಈಸ್ ಇನ್ಫಿನೈಟ್ ಸೀರೀಸ್ ಆಗುತ್ತೆ. ಬರೀ ಯು ಎನ್ನಿಗೆ ಸ್ಟಾಪ್ ಆದರೆ ಪ್ಲಸ್ ಎಕ್ಸೆಟ್ರಾ ಇಲ್ಲದೆ ಇದ್ದರೆ, ಇದಿಷ್ಟೇ ಮಾತ್ರ ಇದ್ದರೆ ಸೊ ಎಂತ್ ಆಗುತ್ತೆ, ಗೊತ್ತಾಯ್ತಲ್ಲ, ಎನ್ ಟರ್ಮ್ಸ್. ಸೊ ಎನ್ ಟರ್ಮ್ಸ್ ಆಗುತ್ತೆ, ಪ್ಲಸ್ ಎಕ್ಸೆಟ್ರಾ ಬರೆದ್ರೆ ಅದು ಇನ್ಫಿನೈಟ್ ಸೀರೀಸ್ ಆಗುತ್ತೆ. ಇದನ್ನು ನಾವು ಹೀಗೂ ಕೂಡ ಬರಿಬೋದು, ಸಮೇಷನ್ ಆಫ್ ಎನ್ ಈಕ್ವಲ್ ಟು 1ಇಂದ 1 ಟು ಇನ್ಫಿನಿಟಿ ಯು ಎನ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋದರೆ ಆಯಿತು 1 ಟು ಇನ್ಫಿನಿಟಿ ತನಕ, ಆರ್ ಸಿಂಪ್ಲಿ ಸಮೇಷನ್ ಆಫ್ ಯು ಎನ್ ಅಂತ ಬರೆದ್ರೂ ಕೂಡ ಆಗುತ್ತೆ. ಯು ಎನ್ ಈಸ್ ಕಾಲ್ಡ್ ದಿ nth ಟರ್ಮ್ ಆರ್ ದಿ ಜನರಲ್ ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್. ಯು ಎನ್ ಅಂದರೆ ಏನು ಅಂತಂದರೆ nth ಟರ್ಮ್ ಅಥವಾ ಜನರಲ್ ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್ ಅಂತ. ದಿ ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ ಆಫ್ ದಿ ಸೀರೀಸ್ ಈಸ್ ಡಿನೋಟೆಡ್ ಬೈ SN. ದಟ್ ಈಸ್ ಅಂದರೆ ಇದಿಷ್ಟು ಮಾತ್ರ, nth ಟರ್ಮ್ಸ್ ತನಕ ಅದನ್ನು ಸಮ್ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ n ಟರ್ಮ್ಸ್ ಆಫ್ ದಿ ಸೀರೀಸ್ ಈಸ್ ಡಿನೋಟೆಡ್ ಬೈ SN ಅಂತ ಕಾಲ್ ಮಾಡ್ತೇವೆ. SN ಈಕ್ವಲ್ ಟು u1 ಪ್ಲಸ್ u2 ಪ್ಲಸ್ u3 ಪ್ಲಸ್ ಎಕ್ಸೆಟ್ರಾ ಪ್ಲಸ್ un. ಎ ಸೀರೀಸ್ ಸಮೇಷನ್ ಆಫ್ un ಈಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಅಂತ ಕಾಲ್ ಮಾಡ್ತೀವಿ. ಅದಕ್ಕೆ ಯಾವಾಗ ಅಂತ ಹೇಳಿದ್ರೆ ಕಂಡೀಷನ್ಸ್ ಇದೆ ನೋಡಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ SN ಈಕ್ವಲ್ ಟು L ಆಗಿದ್ದರೆ, ಗೊತ್ತಾಯ್ತಲ್ಲ. L ಅಂದರೆ ಏನಪ್ಪ ಅಂದರೆ ಫೈನೈಟ್ ಕ್ವಾಂಟಿಟಿ ಅದು. ಓಕೆ, ಸೊ ಇಲ್ಲಿ ಫಸ್ಟ್ n ಟರ್ಮ್ಸ್ದು ಸೀರೀಸ್ನ ಫೈಂಡ್ ಔಟ್ ಮಾಡಬೇಕು. SN ಈಕ್ವಲ್ ಟು S ಅಂದರೆ ಸಮ್ ಆಫ್ ಅಂತ, ಓಕೆ, n ಅಂದರೆ n ಟರ್ಮ್ಸ್ ತನಕ. ಓಕೆ, n ಟರ್ಮ್ಸ್ ಆಫ್ ದಿ ಸೀರೀಸನ್ನು ನಾವು SN ಅಂತ ತಗೋತೀವಿ. ಸೀರೀಸ್ ಇನ್ಫಿನೈಟ್ ಸೀರೀಸ್ದು SN, ಸಮ್ ಆಫ್ n ಟರ್ಮ್ಸ್ದು. ಸೊ u1 ಪ್ಲಸ್ u2 ಪ್ಲಸ್ u3 ಪ್ಲಸ್ ಎಕ್ಸೆಟ್ರಾ un. S ಅಂದರೆ ಸೀರೀಸ್ ಅಂತ, ಓಕೆ, ನಾಟ್ ಸಮ್. ಸಮ್ ಅಂದರೆ ಇಲ್ಲಿ ಪ್ಲಸ್ ಪ್ಲಸ್ ಇದೆಯಲ್ಲ ಅದು ಸಮ್ ಆಗುತ್ತೆ. ಇದು ಸೀರೀಸ್ ಅಂತ. ದಿ ಫಸ್ಟ್ ಅಂದರೆ n ಟರ್ಮ್ಸ್ದು ಸೀರೀಸ್. ಎ ಸೀರೀಸ್ ಸಮೇಷನ್ ಆಫ್ un ಈಸ್ ಸೆಟ್ ಟು ಬಿ ಕನ್ವರ್ಜೆಂಟ್ ಅಂತ ಹೇಳ್ತೇವೆ ಯಾವಾಗ ಕಂಡೀಷನ್ನು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ SN ಈಕ್ವಲ್ ಟು L ಆಗಿದ್ದರೆ. L ಅಂದರೆ ಏನು ಅಂದರೆ ಅದು ಫೈನೈಟ್ ಕ್ವಾಂಟಿಟಿ. ಆ್ಯಂಡ್ ಸಮೇಷನ್ ಆಫ್ un ಈಸ್ ಸೆಟ್ ಟು ಬಿ ಡೈವರ್ಜೆಂಟ್ ಅಂತ ಹೇಳ್ತೇವೆ ಯಾವಾಗ ಅಂತ ಹೇಳಿದ್ರೆ ಇಫ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ SN ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ. ಸೊ ಇಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ SN ಈಕ್ವಲ್ ಟು L ಅಂತ ಹೇಳ್ತೇವೆ. L ಅಂತ ಹೇಳಿದ್ರೆ ಫೈನೈಟ್ ಕ್ವಾಂಟಿಟಿ ಅಂತ. ಫೈನೈಟ್ ಕ್ವಾಂಟಿಟಿ ಬಂದಿತ್ತು ಅಂತ ಹೇಳಿದ್ರೆ ಆವಾಗ ನಾವು ಸಮೇಷನ್ ಆಫ್ un ಕನ್ವರ್ಜೆಂಟ್ ಅಂತ ಹೇಳೋದು. ಸಪೋಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ SN ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇನ್ಫಿನಿಟಿ ಬಂದರೆ ಅದನ್ನು ನಾವು ಸಮೇಷನ್ ಆಫ್ un ಇರುತ್ತಲ್ಲ ಅದನ್ನು ನಾವು ಡೈವರ್ಜೆಂಟ್ ಅಂತ ಕಾಲ್ ಮಾಡ್ತೇವೆ. ಅರ್ಥ ಆಯ್ತಲ್ಲ ಏನಪ್ಪ ಇದರದ್ದು ಇಷ್ಟು ಅಂತ ಹೇಳಿದ್ರೆ, ಇಲ್ಲಿ ಇನ್ಫಿನೈಟ್ ಸೀರೀಸ್ ತನಕ ಅಂದರೆ un ಆದಮೇಲೂ ಕೂಡ ನಾವು ಬರೆದಿದ್ರೆ ಅಂದರೆ ಪಾಸಿಟಿವ್ ಟರ್ಮ್ಸ್ ಮಾತ್ರ ಬರೆದಿರೋದು. ಓಕೆ, ಸೊ ಪ್ಲಸ್ ಎಕ್ಸೆಟ್ರಾ ಇರೋದ್ರಿಂದ ಅದು ಇನ್ಫಿನೈಟ್ ಸೀರೀಸ್ ಆಗುತ್ತೆ. ಇದನ್ನು ಯಾವ್ದಾರ ಬರಿಬೇಕು, ಹೀಗೂ ಕೂಡ ಬರಿಬೋದು, ಸಮೇಷನ್ ಆಫ್ n ಈಕ್ವಲ್ ಟು 1 ಟು ಇನ್ಫಿನಿಟಿ un ಅಥವಾ ಸಿಂಪಲ್ ಆಗಿ ಸಮೇಷನ್ ಆಫ್ un ಅಂತ. un ಅಂದರೆ ಏನು ಅಂದರೆ nth ಟರ್ಮ್ ಅಥವಾ ಜನರಲ್ ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್. nth ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್ ಅಂತಲೂ ಹೇಳ್ಬೋದು. unಗೆ nth ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್ ಅಂತ ಹೇಳ್ಬೋದು, ಅದರ್ವೈಸ್ ಜನರಲ್ ಟರ್ಮ್ ಆಫ್ ದಿ ಇನ್ಫಿನೈಟ್ ಸೀರೀಸ್ ಅಂತ ಹೇಳ್ಬೋದು.
ದಿ ಸಮ್ ಆಫ್ ದಿ ಫಸ್ಟ್ ಎನ್ ಟರ್ಮ್ಸ್ ಆಫ್ ದಿ ಸೀರೀಸ್ ಈಸ್ ಡಿನೋಟೆಡ್ ಬೈ ಎಸ್ ಎನ್ ಅಂತ ಗೊತ್ತಾಯ್ತಲ್ಲ. ಎಸ್ ಅಂದರೆ ಸೀರೀಸ್ದು, ಎನ್ ಟರ್ಮ್ಸ್ ತನಕ ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ದಿ ಸೀರೀಸು. ಸೊ 1 to n ತನಕ ಸಮ್ ಮಾಡ್ಕೋಬೇಕು, ಅದನ್ನು ಎಸ್ ಎನ್ ಅಂತ ಕಾಲ್ ಮಾಡೋಣ. ಸೊ ಈಗ ಸಮೇಷನ್ ಆಫ್ ಯು ಎನ್ ಕನ್ವರ್ಜೆಂಟ್ ಅಂತ ಯಾವಾಗ ಹೇಳ್ತೇವೆ ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಸ್ ಎನ್ ಈಕ್ವಲ್ ಟು ಎಲ್ ಬಂದಿದ್ರೆ, ಎಲ್ ಅಂತ ಹೇಳಿದ್ರೆ ಒಂದು ಫೈನೈಟ್ ಕ್ವಾಂಟಿಟಿ ಬಂದಿದ್ದರೆ ಆಗ ಏನು ಹೇಳ್ತೇವೆ, ಸಮೇಷನ್ ಆಫ್ ಯು ಎನ್ನನ್ನು ಕನ್ವರ್ಜೆಂಟ್ ಅಂತ ಹೇಳ್ತೇವೆ. ಸಪೋಸ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಸ್ ಎನ್ ಒಂದು ಫೈನೈಟ್ ವ್ಯಾಲ್ಯೂ ಇಲ್ಲ, ಇನ್ಫನೈಟ್ ವ್ಯಾಲ್ಯೂಸ್ ಇದೆ, ಇದರ ಪಾಸಿಟಿವ್ ವ್ಯಾಲ್ಯೂಸ್ ಇರ್ಬೋದು ಅಥವಾ ನೆಗೆಟಿವ್ದು ಇನ್ಫನೈಟ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿದ್ರೆ ಆಗ ನಾವು ಸಮೇಷನ್ ಆಫ್ ಯು ಎನ್ನನ್ನು ಏನಂತ ಕಾಲ್ ಮಾಡ್ತೇವೆ ಅಂದರೆ ಡೈವರ್ಜೆಂಟ್ ಅಂತ ಕಾಲ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್.